ಆಮೇಲೆ 40 ಮಾರ್ಕ್ಸ್ 14 ಕ್ವಶನ್ಸ್ಗಳಂತ ವಿಡಿಯೋ ಹಾಕಿದ್ದೀವಿ. ಭೌತಶಾಸ್ತ್ರದ ಎಲ್ಲ ಪಾಠಗಳ ಒಂದು ನೋಟ್ಸ್ಗಳನ್ನು ಸಹಿತ ಇದೇ ಥರ ಹಾಕಿದ್ದೀವಿ. ಈಗ ರಸಾಯನಶಾಸ್ತ್ರದ ಹಾಕೋಣ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಆದ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿದಿರಿ. ಇನ್ನೊಂದು ಜೀವಶಾಸ್ತ್ರದ ಹಾಕ್ತೀನಿ ಮತ್ತು ಗೋಲ್ಡನ್ ಕ್ವಶನ್ಸ್ ಅಂತ ಕೂಡ ಕ್ವಶನ್ಸ್ಗಳನ್ನು ಹಾಕ್ತಾ ಹೋಗ್ತೀನಿ. ಸೊ ಟೋಟಲಿ ನಿಮಗೆ ನಮ್ಮ ಟಾರ್ಗೆಟ್ ಆದ 60 ಮಾರ್ಕ್ಸ್ಗಿಂತ ಹೆಚ್ಚಿಗೆ ಒಂದು ಕ್ವಶನ್ಸ್ಗಳನ್ನು ನಿಮ್ಮ ಪ್ರಶ್ನೆ ಪತ್ರಿಕೆಗಳಲ್ಲಿ ನಮ್ಮ ವಿಡಿಯೋಗಳಿಂದ ಬರಬೇಕು ಅನ್ನೋದೇ ಗುರಿ ನಮ್ಮದಿದೆ. ಸೊ ಶುರು ಮಾಡೋಣ. ರಸಾಯನಶಾಸ್ತ್ರದ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಪಾಠದಿಂದ 4 ಅಂಕದ ಕ್ವಶನ್ಸ್ಗಳು ಬರ್ತಾವೆ. ಯಾವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಇದಾವಂದ್ರೆ, ಮೆಗ್ನೀಸಿಯಂ ಪಟ್ಟಿಯನ್ನು ಗಾಳಿಯಲ್ಲಿ ಉರಿಸುವ ಮೊದಲು ಸ್ವಚ್ಛಗೊಳಿಸಬೇಕು, ಏಕೆ? ಉತ್ತರ ನೋಡ್ಕೊಡ್ರಿ. ರಾಸಾಯನಿಕ ಸಂಯೋಗ ಕ್ರಿಯೆ ಅಂದರೆ ಏನು, ಒಂದು ಉದಾಹರಣೆ ಕೊಡಿ. ರಾಸಾಯನಿಕ ವಿಭಜನೆ ಕ್ರಿಯೆ ಅಂದರೆ ಏನು, ಅದಕ್ಕೆ ಒಂದು ಉದಾಹರಣೆ ಕೊಡಬೇಕು. ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆ ಅಂದರೆ ಏನು, ಉದಾಹರಣೆ ಕೊಡಿ. ನೆಕ್ಸ್ಟ್, ರಾಸಾಯನಿಕ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಂದರೆ ಏನು, ಉದಾಹರಣೆ ಸಹಿತ ವಿವರಿಸಿ. ಅಂತರುಷ್ಣಕ ಕ್ರಿಯೆ ಅಂದರೆ ಏನು, ಉದಾಹರಣೆ ಕೊಡಿ. ನೆಕ್ಸ್ಟ್, ಸೀಸದ ನೈಟ್ರೇಟ್ ಮತ್ತು ಪೊಟ್ಯಾಸಿಯಂ ಅಯೋಡೈಡ್ ದ್ರಾವಣಗಳನ್ನು ಮಿಶ್ರಣ ಮಾಡಿದಾಗ ಉಂಟಾದ ಪ್ರಕ್ಷೇಪಣದ ಬಣ್ಣ ಯಾವುದು? ಪ್ರಕ್ಷೇಪಣಗೊಂಡ ಸಂಯುಕ್ತದ ಹೆಸರೇನು? ಪ್ರಕ್ಷೇಪಣದ ಬಣ್ಣ, ಸಂಯುಕ್ತದ ಹೆಸರನ್ನು ಬರಿಬೇಕಿತ್ತು. ಈ ಕ್ರಿಯೆಯ ಸರಿದೂಗಿಸಿದ ಸಮೀಕರಣಗಳನ್ನು ಸಹಿತ ಕೇಳಿದ್ದಾರೆ. ಪ್ರಕ್ಷೇಪಣ ಕ್ರಿಯೆಗಳು ಅಂದರೆ ಏನು? ಎಸ್. ಉತ್ಕರ್ಷಣ ಕ್ರಿಯೆ ಅಂದರೆ ಏನು, ನೆನಪಿಟ್ಕೊಡ್ರಿ. ಅಪಕರ್ಷಣ ಕ್ರಿಯೆ ಅಂದರೆ ಏನು, ಮೋಸ್ಟ್ ಇಂಪಾರ್ಟೆಂಟ್ ಅದ. ಇದನ್ನು ವ್ಯತ್ಯಾಸದಲ್ಲಿನೂ ಕೂಡ ಕೇಳ್ತಾರೆ. ಎಸ್. ಉತ್ಕರ್ಷಣ ಅಪಕರ್ಷಣ ಕ್ರಿಯೆಗಳಂದ್ರೆ ಏನು? ದೈನಂದಿನ ಜೀವನದಲ್ಲಿ ಉತ್ಕರ್ಷಣ ಕ್ರಿಯೆಗಳ ಪರಿಣಾಮಗಳನ್ನು ತಿಳಿಸಿ. ಕಬ್ಬಿಣದ ಮೊಳೆಯನ್ನು ತಾಮ್ರದ ಸಲ್ಫೇಟ್ನಲ್ಲಿ ಮುಳುಗಿಸಿಟ್ಟಾಗ ತಾಮ್ರದ ಸಲ್ಫೇಟ್ ದ್ರಾವಣದ ಬಣ್ಣ ಬದಲಾಗುವುದೇಕೆ? ನೆಕ್ಸ್ಟ್, ಇವೆರಡು ಪ್ರಶ್ನೆಗಳನ್ನು ನೋಡ್ಕೊಡ್ರಿ. ಅಲ್ಲಿ ಸಮೀಕರಣ ಕೊಡ್ತಾರೆ, ಅದರಲ್ಲಿ ಉತ್ಕರ್ಷಣಗೊಂಡ ವಸ್ತು, ಅಪಕರ್ಷಣಗೊಂಡ ವಸ್ತುಗಳನ್ನು ಗುರುತಿಸಬೇಕು. ಉಸಿರಾಟವನ್ನು ಬಹಿರುಷ್ಣಕ ಕ್ರಿಯೆ ಅಂತಲೇ ಏಕೆ ಕರೀತಾರೆ, ವಿವರಿಸಿರಿ. ನೆಕ್ಸ್ಟ್, ಕಬ್ಬಿಣದ ವಸ್ತುಗಳಿಗೆ ಬಣ್ಣ ಬಳಿಯೋದೇಕೆ ಅಂತ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್, ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಪಾಠದಿಂದ 6 ಅಂಕದ ಪ್ರಶ್ನೆಗಳು ಬರ್ತಾವೆ. ಆಮ್ಲ ಅಂದ್ರೆ ಏನು, ಉದಾಹರಣೆ ಕೊಡಿ. ಆಮ್ಲಗಳ ಸಾಮಾನ್ಯ ಗುಣಗಳನ್ನು ತಿಳಿಸಿ. ಪ್ರತ್ಯಾಮ್ಲ ಅಂದ್ರೆ ಏನು, ಉದಾಹರಣೆ ಕೊಡಿ. ನೆಕ್ಸ್ಟ್, ಪ್ರತ್ಯಾಮ್ಲಗಳ ಸಾಮಾನ್ಯ ಗುಣಗಳು. ಈ 3 ಪ್ರಣಾಳಿಕೆಯ ಒಂದು ಪ್ರಯೋಗ ಇದೆ, ಅದನ್ನು ಸಹಿತ ನೋಡ್ಕೊಡ್ರಿ. ಸಾರರಿಕ್ತ ಆಮ್ಲದೊಂದಿಗೆ ಸತ್ವಿನ ವರ್ತನೆಯಿಂದ ತಿಳಿದುಕೊಂಡ ಅಂಶವನ್ನು ಸಮೀಕರಣದೊಂದಿಗೆ ಸಂಕ್ಷಿಪ್ತವಾಗಿ ಬರೀರಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್, ಇದು ಲೋಹದ ಕಾರ್ಬೋನೇಟ್ ಇದೆ, ಅದನ್ನು ಸಹಿತ ನೋಡ್ಕೊಡ್ರಿ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ ಇತ್ತು. ಆಮ್ಲ ಪ್ರತ್ಯಾಮ್ಲಗಳು ಪರಸ್ಪರ ಹೇಗೆ ವರ್ತನೆಯನ್ನು ಮಾಡ್ತಾವೆ? 9ನೇ ಪ್ರಶ್ನೆ, ಮೊಸರು ಮತ್ತು ಹುಳಿ ಪದಾರ್ಥಗಳನ್ನು ಹಿತ್ತಳೆ ಮತ್ತು ತಾಮ್ರದ ಪಾತ್ರೆಯಲ್ಲಿ ಏಕೆ ಸಂಗ್ರಹಿಸಿ ಇಡಬಾರ್ದು? ಆಮ್ಲವು ಲೋಹದೊಂದಿಗೆ ವರ್ತಿಸಿದಾಗ ಸಾಮಾನ್ಯವಾಗಿ ಯಾವ ಅನಿಲ ಬಿಡುಗಡೆ ಆಗ್ತದೆ, ಅದನ್ನು ನೋಡ್ಕೊಡ್ರಿ. ಓಕೆ. ಪ್ರಶ್ನೆ 11, 12, ನೆಕ್ಸ್ಟ್ 13, 14 ಪ್ರಶ್ನೆಗಳನ್ನು ಸಹಿತ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. ಇವುಗಳ ಸಹಿತ ತಾವೇನು ಮಾಡ್ಕೊಳ್ಬೇಕು, ಪ್ರಿಪ್ರೇಷನನ್ನು ಮಾಡ್ಕೊಂಡು ಹೋಗಲೇಬೇಕು. ಸೊ ಎಲ್ಲೆಲ್ಲಿ ಇಂಪಾರ್ಟೆಂಟ್ ಇದೆ ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಅವುಗಳನ್ನು ಹೆಚ್ಚು ತಾವೇನು ಮಾಡಿರಿ, ಒತ್ತು ಕೊಡ್ರಿ. ಎಸ್. ತಟಸ್ಥೀಕರಣ ಕ್ರಿಯೆ ಅಂದರೆ ಏನು, ಉದಾಹರಣೆ ಕೊಡಿ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಅದ. ವಾಷಿಂಗ್ ಸೋಡಾ ಮತ್ತು ಅಡುಗೆ ಸೋಡಾ ಆಲ್ರೆಡಿ ಹೇಳಿದ್ದೀವಿ. ಅದರ ಸೂತ್ರ ಮತ್ತು ಉಪಯೋಗಗಳನ್ನು ಸಹಿತ ತಾವುಗಳು ಏನು ಮಾಡ್ಕೋಬೇಕು, ನೆನಪಿನಲ್ಲಿ ಇಟ್ಕೊಳ್ಬೇಕು. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಅನುಸೂತ್ರ ಬರ್ತದೆ, ಇಲ್ಲಿ ಇಲ್ಲ, ಬಟ್ ಅದನ್ನು ಪುಸ್ತಕದಲ್ಲಿ ನೋಡ್ಕೊಂಡು ಚೆನ್ನಾಗಿ ನೋಡ್ಕೊಡ್ರಿ. ಅದನ್ನು ಎಲ್ಲೆಲ್ಲಿ ತಯಾರಿಕೆಗೆ ಬಳಸ್ತಾರೆ ಅನ್ನೋದನ್ನು ಸಹಿತ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಲೋಹ ಅಲೋಹಗಳು ಪಾಠದಲ್ಲಿ 6 ಅಂಕದ ಪ್ರಶ್ನೆಗಳು ಬರ್ತಾವೆ. ಅಲ್ಲಿ ಲೋಹದ ಭೌತಗುಣಗಳು, ಅಲೋಹದ ಭೌತಗುಣಗಳು, ಜೊತೆಗೆ ಲೋಹದ ರಾಸಾಯನಿಕ ಗುಣಗಳು, ಅಲೋಹದ ರಾಸಾಯನಿಕ ಗುಣಗಳು. ನಿಮಗೆ ವ್ಯತ್ಯಾಸಗಳನ್ನು ಸಹಿತನೂ ಕೂಡ ಪರೀಕ್ಷೆಗಳಲ್ಲಿ ಬರಬಹುದು. ಅದನ್ನು ಕೂಡ ತಾವುಗಳು ಪ್ರಿಪ್ರೇಷನನ್ನು ಮಾಡಿಕೊಡ್ರಿ. ಇನ್ನು ನೆಕ್ಸ್ಟ್, ಇದು ಮೋಸ್ಟ್ ಇಂಪಾರ್ಟೆಂಟ್ ಅದ. ಇಲ್ಲಿಂದ 1 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ನಾವು ಎಕ್ಸ್ಪೆಕ್ಟ್ಗಳನ್ನು ಮಾಡ್ತೀವಿ. ಇದು ಮೋಸ್ಟ್ ಇಂಪಾರ್ಟೆಂಟ್. ಕುಟ್ಟತೆ ಮತ್ತು ತನ್ಯತೆಗಳ ಅರ್ಥ. ಸೋಡಿಯಮನ್ನು ಸೀಮೆಯಲ್ಲಿ ಏಕೆ ಸಂಗ್ರಹಿಸಿರ್ತಾರೆ, ಅದನ್ನು ಮೋಸ್ಟ್ ಇಂಪಾರ್ಟೆಂಟ್ ಅದ. ಅದನ್ನು ಸಹಿತ ನೋಡ್ಕೊಂಡೋಗಿ ಈ ಸಮೀಕರಣ. ನೆಕ್ಸ್ಟ್, ಉಭಯಧರ್ಮಿ ಆಕ್ಸೈಡ್ ಅಂದರೆ ಏನು, ಅದಕ್ಕೆ ಉದಾಹರಣೆ ಕೊಡಿ. ನಶಿಸುವಿಕೆ ಅಂದರೆ ಏನು, ನಶಿಸುವಿಕೆ ಹೇಗೆ ತಡೆಗಟ್ತೀವಿ ಅನ್ನೋದನ್ನು ಕೇಳಿದ್ದಾರೆ. ನೆಕ್ಸ್ಟ್, ಮಿಶ್ರಲೋಹ ಅಂದರೆ ಏನು, ಅದಕ್ಕೆ ಉದಾಹರಣೆ ಕೊಡಬೇಕಾಗಿದೆ. ಓಕೆ, ಅದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳೇ ಇತ್ತು. ಇಷ್ಟು ನೋಡ್ಕೊಂಡು ಹೋದರೆ ಖಂಡಿತವಾಗಿ ಅಲ್ಲಿಂದ ನೀವು ಕ್ವಶನ್ಸ್ಗಳನ್ನ ಟಚ್ ಮಾಡ್ಬೋದಿತ್ತು. ಇನ್ನು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳಲ್ಲಿ ಇಲ್ಲಿ ರಚನಾ ಸೂತ್ರಗಳು ಮತ್ತು ಚುಕ್ಕೆ ವಿನ್ಯಾಸಗಳು ಬರ್ತಾವೆ. ಮೋಸ್ಟ್ ಇಂಪಾರ್ಟೆಂಟ್ ಅದಾವೆ, 3 ಮಾರ್ಕ್ಸ್ ಪುಸ್ತಕದಲ್ಲಿದ್ದಾವೆ. ಅವುಗಳನ್ನೇ ನೋಡ್ಕೊಂಡೋಗಿ, ಅದನ್ನು ಬಿಟ್ಟು ಬೇರೆದೇನೂ ಕೇಳೋದಿಲ್ಲ. ಅಲ್ಲಿ ಅಯಾನಿಕ್ ಬಂಧ, ಸಹವೆಲೆನ್ಸಿಯ ಬಂಧ, ಕೆಟನೀಕರಣಗಳನ್ನು ಕೇಳ್ತಾರೆ. ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಸಂಯುಕ್ತಗಳು ಅಂದ್ರೇನು, ಉದಾಹರಣೆಗಳನ್ನು ಕೊಡಿ. ಈ ಕ್ವಶನ್ಸ್ಗಳು ಮೋಸ್ಟ್ ಇಂಪಾರ್ಟೆಂಟ್ ಅದಾವೆ. ಇವ ನಿಮ್ಮ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಕಾಣ್ತಾವೆ. ಸಮಾಂಗತೆ ಅಂದರೆ ಏನು, ಎಸ್. ಕ್ರಿಯಾ ಗುಂಪುಗಳು, ಅನುರೂಪ ಶ್ರೇಣಿಗಳು. ಇಲ್ಲಿಂದ ತುಂಬಾ ಕ್ವಶನ್ಸ್ಗಳನ್ನು ನಿಮ್ಮ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳಲ್ಲಿ ನೀವೇನು ಮಾಡ್ತೀರಪ್ಪ ಅಂದರೆ ಕಾಣಿಸ್ತದೆ. ಇನ್ನು ಇದನ್ನು ನೋಡ್ಕೊಂಡೋಗಿ ಸಾಬೂನುಗಳನ್ನು ಸ್ವಚ್ಛಗೊಳಿಸುವ ವಿವರಣೆ, ಆಮೇಲೆ ಕೆಟನೀಕರಣ ಅಂದರೆ ಏನು, ಅದನ್ನು ಸಹಿತ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಂಟೆಂಟು ಇತ್ತು. ಇನ್ನು ಧಾತುಗಳ ಆವರ್ತನೀಯ ವರ್ಗೀಕರಣದಲ್ಲಿ ಡೊಬರೇನ ತ್ರಿವಳಿ ನಿಗಳ ನಿಯಮ ನೋಡ್ಕೊಂಡೋಗಿ.
ನೆಕ್ಸ್ಟ್ ನ್ಯೂಲ್ಯಾಂಡ್ನ ಅಷ್ಟಕ ನಿಯಮನ ನೋಡ್ಕೊಂಡು ಹೋಗಿ. ನ್ಯೂಲ್ಯಾಂಡ್ ಅಷ್ಟಕ ನಿಯಮದ ಮಿತಿಗಳನ್ನು ಏನೇನದಾವ, ಮೆಂಡಲೀವ್ನ ಆವರ್ತಕ ಕೋಷ್ಟಕದ ನಿಯಮ, ಎಸ್. ನೆಕ್ಸ್ಟ್ ಅದು ಮೆಂಡಲೀವ್ನ ಆವರ್ತಕ ಕೋಷ್ಟಕ ಮತ್ತು ಆಧುನಿಕ ಆವರ್ತಕ ಕೋಷ್ಟಕ, ಅದರ ಬಗ್ಗೆ ಸ್ವಲ್ಪ ವ್ಯತ್ಯಾಸ ಕೇಳ್ತಾರೆ. ಇದಂತೂ ಮೋಸ್ಟ್ ಇಂಪಾರ್ಟೆಂಟ್ ಅದ, ಆಧುನಿಕ ಆವರ್ತಕ ನಿಯಮ. ನೆಕ್ಸ್ಟ್ ಆಧುನಿಕ ಆವರ್ತಕ ಕೋಷ್ಟಕದ ಗುಣಲಕ್ಷಣಗಳು, ಇದು ಮೋಸ್ಟ್ ಇಂಪಾರ್ಟೆಂಟ್. ಇನ್ನು ನೆಕ್ಸ್ಟ್ ಆವರ್ತಕ ಕೋಷ್ಟಕದ ಏನು ಪ್ರಯೋಜನಗಳಿದಾವ ಅದನ್ನು ಸಹಿತ ನಿಮ್ಗೆ ಏನು ಮಾಡ್ಬೋದು, ಕ್ವಶನ್ಸ್ಗಳನ್ನು ಕೇಳಬಹುದು. ಇನ್ನು ಮೆಂಡಲೀವ್ನ ಆವರ್ತಕ ಕೋಷ್ಟಕದ ಮಿತಿಗಳು, ಲೋಹಾಭಗಳಂದ್ರೇನು, ಮೆಂಡಲೀವ್ನ ಕೋಷ್ಟಕದ ಸಾಧನೆಗಳನ್ನು ತಾವೇನು ಮಾಡಬೇಕಾಗ್ತದೆ, ಪ್ರಿಪ್ರೇಷನನ್ನು ಮಾಡ್ಕೊಂಡು ಹೋಗಬೇಕು. ಇಲ್ಲಿ ಡೊಬರೈನ ನಿಯಮಗಳು ಮೆಂಡಲೀವ್ ಆಗಿರ್ಬೋದು, ಆಧುನಿಕ ಆವರ್ತಕ ಕೋಷ್ಟಕ ಆಗಿರ್ಬೋದು ಮತ್ತು ನ್ಯೂಲ್ಯಾಂಡ್ ಆಗಿರ್ಬೋದು, ಇಷ್ಟು ನೋಡ್ಕೊಂಡು ಹೋದ್ರೆ ಖಂಡಿತವಾಗಿ ನೀವು ರಸಾಯನಶಾಸ್ತ್ರದಲ್ಲಿ ಬರ್ತಕ್ಕಂಥ ಮೇನ್ ಕ್ವಶನ್ಸ್ಗಳನ್ನು ನೀವೇನು ಮಾಡ್ಕೊಂಡ್ರಿ, ಪ್ರಿಪ್ರೇಷನನ್ನು ಮಾಡ್ಕೊಂಡಿದ್ರಿ. ಇನ್ನು ಡೀಟೇಲ್ ಆಗಿ ಸಹಿತ ತಾವೇನು ಮಾಡ್ಕೊಳ್ಬೇಕು, ಒಂದು ಸಾರಿ ಪುಸ್ತಕಗಳನ್ನು ಓದ್ಕೊಂಡು ಯಾವ 2019ರ ಪ್ರಶ್ನೆ ಪತ್ರಿಕೆ ಮತ್ತು 2022ರ ಪ್ರಶ್ನೆ ಪತ್ರಿಕೆ ಎರಡನ್ನ ಸಹಿತ ಮುಂದಿಟ್ಕೊಡ್ರಿ. ಎರಡೂ ಮುಂದಿಟ್ಟು ಚೆನ್ನಾಗಿ ಓದ್ಕೊಡ್ರಿ. ಅಂದರೆ ಅಲ್ಲಿ ಯಾವ್ಯಾವ ಕ್ವಶನ್ಸ್ಗಳನ್ನ ಕೇಳ್ತಾರೆ, ಯಾವೆಲ್ಲ ಕ್ವಶನ್ಸ್ಗಳನ್ನ ಇಂಪಾರ್ಟೆಂಟ್ ಇತ್ತು, ಈಗ ಯಾವ ಕ್ವಶನ್ಸ್ಗಳನ್ನ ಬರ್ಬೋದು ಅನ್ನೋದನ್ನು ನೀವೇ ಕೂಡ ಗೆಸ್ಗಳನ್ನು ಸಹಿತನೂ ಕೂಡ ಮಾಡ್ಕೊಳ್ಬೋದು. ಅದರಿಂದನೂ ಕೂಡ ನೀವೆಲ್ಲ ಹೆಚ್ಚು ಅಂಕಗಳನ್ನು ಗಳಿಸ್ತೀರಿ ಅಂತ ಹೇಳ್ತಾ ವಿಡಿಯೋಗಳನ್ನು ಲೈಕ್ ಮಾಡಬೇಕು, ಶೇರ್ ಮಾಡಬೇಕು ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬಾರ್ದು. ತುಂಬಾ ವಿಡಿಯೋಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಾವು ಹಾಕಿದ್ದೀವಿ. ಸೊ ತಾವೆಲ್ಲರೂ ಕೂಡ ಅವುಗಳನ್ನು ಖಂಡಿತವಾಗಿ ಮಿಸ್ ಮಾಡದೆ ನೋಡಬೇಕು. ನಿಮ್ಮ ಲೈಕ್ ಶೇರ್ಗಳು ಖಂಡಿತವಾಗಿ ಹೀಗೆ ಕಂಟಿನ್ಯೂಸ್ ಆಗಿ ಇರಬೇಕು. ಯಾಕಂದ್ರೆ ಆ ಲೈಕ್ ಶೇರ್ಗಳು ಇತ್ತಂದ್ರೆ ನಮ್ಗೆ ಏನಾಗ್ತದಪ್ಪ ಅಂದ್ರೆ ಮತ್ತಷ್ಟು ವಿಡಿಯೋಗಳನ್ನು ಮಾಡಲಿಕ್ಕೆ ಹುರುಪು, ಮೋಟಿವೇಶನ್, ಇನ್ಸ್ಪೈರೇಷನ್ ಅಂತ ಸಿಗ್ತದೆ. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಂಟೆಂಟ್ಗಳನ್ನು ನಾನು ನಿಮ್ಮ ಜೊತೆ ಚರ್ಚೆಯನ್ನು ಮಾಡಿದ್ದೀನಿ. ಇನ್ನೊಂದು ಪಾರ್ಟ್ ಉಳಿತು ಜೀವಶಾಸ್ತ್ರ. ಅದಾದ ನಂತರ ನಾನು ಏನು ಮಾಡ್ತೀನಿ, 60 ಅಂಕಗಳ ಗ್ಯಾರಂಟಿ ಪ್ರಶ್ನೆಗಳಂತ ಕೆಲವೊಂದಿಷ್ಟು ಪಾಠಗಳನ್ನ ಮಾಡ್ತಾ ಇದ್ದೀವಿ, ಅವುಗಳನ್ನ ಸಹಿತ ನೋಡ್ಕೊಂಡು ಹೋಗೋಣ. ಜೊತೆಗೆ ಗೋಲ್ಡನ್ ಕ್ವಶನ್ಸ್ ಅಂತಲೂ ಕೂಡ ನಾವು ನಿಮಗೆ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂಗಳಲ್ಲಿ ಹಾಕ್ತಾ ಇದ್ದೀವಿ, ಅವುಗಳನ್ನ ಸಹಿತ ನೋಡಿ. ಟೋಟಲಿ ಹೆದರಿಕೆ ಹೋಗಬೇಡಿ, ಆರಾಮಾಗಿ ನೀವು 60 ಮಾರ್ಕ್ಸ್ಗಿಂತ ಹೆಚ್ಚಿಗೆ ಕ್ವಶನ್ಸ್ಗಳನ್ನು ನೀವು ಕ್ವಶನ್ ಪೇಪರ್ಗಳಲ್ಲಿ ನೋಡ್ತೀರಿ. ಬಟ್ ಕ್ಲಿಯರ್ ಆಗಿ ವಿಡಿಯೋಗಳಲ್ಲಿ ಎಲ್ಲೆಲ್ಲಿ ಏನೇನು ಹೇಳಿದ್ದೀವಿ ಅನ್ನೋದನ್ನು ತಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಓಕೆ, ಸೊ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ಗಳನ್ನು ಮಾಡ್ಲಿಕ್ಕೆ ಮರಿಬೇಡಿ. PDF ಗಳನ್ನು ಕೇಳಲಿಕ್ಕೆ ಹೋಗಬೇಡಿ. ಯಾಕೆಂದರೆ ನಮ್ಮ PDF ಗಳನ್ನು ಕೇಳಿಕೊಂಡು ಬೇರೆಯವರು ಯೂಟ್ಯೂಬರ್ಸ್ ಏನು ಮಾಡ್ತಾರೆ, ವಿಡಿಯೋಗಳನ್ನು ಮಾಡ್ತಾರೆ, ಸುಮ್ಮನೆ ನಮ್ಮ ಬಗ್ಗೆ ಬ್ಯಾಡ್ ಕಮೆಂಟ್ಗಳನ್ನು ಹೇಳ್ತಾರೆ. ಬಟ್ ನಾವು ಹೇಗೆ ವರ್ಕ್ ಮಾಡ್ತಿದ್ದೀವಿ, ನಾವು ಹೇಗೆ ನಿಮ್ಮ ಕಡೆ ರೀಚ್ ಮಾಡ್ತಾ ಇದ್ದೀವಿ ಕಂಟೆಂಟ್ಗಳು, ಅದು ನನಗೆ ಗೊತ್ತು. ಬೇರೆಯವ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಸೊ ನಮ್ಮ ವಿಡಿಯೋಗಳನ್ನು ಒಂದಿಬ್ಬರು ಸ್ಟೂಡೆಂಟ್ಸ್ಗಳಿಗಾದರೂ ಹೆಲ್ಪ್ ಆಯಿತು ಅಂತ ಹೇಳಿದರೆ, ಅವ್ರು ಲೈಕ್ ಮಾಡಿದರೆ ಸಾಕು. ಹೇಳ್ತೀವಿ ಲೈಕ್ ಶೇರ್ಗಳನ್ನು ಮಾಡಿ ಅಂತ, ಬಟ್ ಅದನ್ನು ಕೆಲವೊಬ್ರು ಏನು ಮಾಡ್ತಾರಪ್ಪ ಅಂದರೆ ಮಿಸ್ಯೂಸ್ ಆಗಿ ಅದನ್ನು ತಗೊಂಡು ಏನಾಗಬೇಕಾದ್ದು ಬ್ಯಾಡ್ ಕಮೆಂಟ್ಗಳನ್ನು ಹಾಕ್ತಾರೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಸೊ ಜೀವಶಾಸ್ತ್ರದ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.